ಸರ್ ಈಗ 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 ವನ್ಯಜೀವಿ ವಿಚಾರದಲ್ಲಿ ನಮಗೆ ಹುಲಿ ಅಂದರೆ ಒಂದು ದೊಡ್ಡ ರೆಸ್ಪೆಕ್ಟು, ಅದ್ರ ಬಗ್ಗೆ ಒಂದು ಪ್ರೀತಿ, ನಮ್ಮ ರಾಷ್ಟ್ರ ಪ್ರಾಣಿ. ಕರ್ನಾಟಕ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಹುಲಿಗಳಿವೆ, ಇವೆಲ್ಲ ಹೆಮ್ಮೆ ನಮಗಿವೆ ಸರ್. ಇದೆಲ್ಲದರ ಆಚೆಗೆ ಇತ್ತೀಚೆಗೆ ಈ ಹುಲಿಗಳ ವಾಸಸ್ಥಾನದ ವಿಚಾರ ಬಂದಾಗ ಸುಮಾರು 8 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಜೀವನ ಮಾಡುವಷ್ಟು ಅದರ ಪ್ರದೇಶ ಕಡಿಮೆ ಆಗಿದೆ ಅಂದರೆ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಮೊದಲೆಲ್ಲ 30 ಸ್ಕ್ವೇರು 25 ಸ್ಕ್ವೇರ್ ಮೀಟ್ರಿಗೆ ಎಲ್ಲ ಸ್ಕ್ವೇರ್ ಕಿಲೋಮೀಟ್ರಿಗೆಲ್ಲ ಇರ್ತಾ ಇತ್ತಲ್ಲ, ಈಗ ಅದು 8 ಸ್ಕ್ವೇರ್ ಕಿಲೋಮೀಟ್ರಿಗೆ ಇಳಿದಿದೆ ಅಂತ ಬಂದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಯಿತು. ನಾವು ಖುಷಿಯಾಗಿದ್ದೀವಿ, ಹೆಮ್ಮೆ. ಇನ್ನೂ ಜಾಸ್ತಿ ಆಗಬೇಕು, 500 ಇದ್ದರೆ ಅದನ್ನು 1000 ಮಾಡಬೇಕು, 1000 ಇದ್ದರೆ 2000 ಮಾಡಬೇಕು ಅನ್ನೋ ಹೊತ್ತಲ್ಲಿ ಈ ಮಾನವ ಪ್ರಾಣಿ ಈ ಸಂಘರ್ಷವನ್ನು ತಪ್ಪಿಸ್ಬೇಕು ಅಂದರೆ ಏನು ಮಾಡಬಹುದು? ಅರಣ್ಯ ಸಚಿವರು ಏನು ಮಾಡಬಹುದು? ಸ್ಟಾಫ್ ಏನು ಮಾಡಬಹುದು? ಗ್ರಾಮಸ್ಥರು ಅಥವಾ ಕಾಡಂಚಿನ ಜನ ಹೇಗೆ ಇದಕ್ಕೆ ಕೋಆಪರೇಟ್ ಮಾಡಬಹುದು ಅಂತ? ಅಲ್ಲ, ಈಗ ಇದನ್ನ ನಾವು ಉಳಿಸ್ಕೋಬೇಕು, ಇನ್ನ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ನಾವು ಫಸ್ಟ್ ಈ ಕಾರಿಡಾರ್ಸ್ ಇದೆ, ಅನಿಮಲ್ ಕಾರಿಡಾರ್ಸ್ ಇದೆ, ಒಂದ್ ಕಾಡಿಂದ ಇನ್ನೊಂದ್ ಕಾಡಿಗೆ ಹೋಗಂಗೆ ಕಾರಿಡಾರ್ಸ್ ಇದೆ, ಅದನ್ನ ನಾವು ವಾಪಸ್ ತಗೋಬೇಕು. ಅದು ಎಲಿಫೆಂಟ್ ಈಗೆಲ್ಲ ಊರ್ ಕಡೆ ಬರ್ತಿರೋದಕ್ಕೆ ಕಾರಿಡಾರ್ ನ ಆನ್ ಮಾಡಿದೀವಿ. ಅದೇ ಕಾರಿಡಾರ್ ಒಳಗೆ ಹುಲಿ ಚಿರತೆನೂ ಓಡಾಡೋದು ಬೇರೆ ಕಡೆ ಹೋಗೋಕೆ. ಸೊ ಟ್ರಾನ್ಸಿಯೆಂಟ್ ಅಂತೀವಿ. ಒಂದ್ ಕಡೆ ಜಾಸ್ತಿ ಹುಲಿಗಳಿದೆ ಅಂದ್ರೆ ಅದು ಪುಷ್ ಆಗತ್ತೆ, ಆ ಟ್ರಾನ್ಸಿಯೆಂಟ್ ಬೇರೆ ಕಡೆ ಇನ್ನೊಂದ್ ಕಡೆ ಟೆರಿಟರಿ ಹುಡ್ಕೊಂಡು ಹೋಗುತ್ತೆ. ಫಸ್ಟ್ ನಾವು ಈ ಕಾರಿಡಾರ್ಸ್ ನ ರಿಟ್ರಾಕ್ಟ್ ಮಾಡ್ಬೇಕು. ಯಾರ್ಯಾರು ಈ ಕಾರಿಡಾರ್ ನ ಡ್ಯಾಮೇಜ್ ಮಾಡಿದಾರೆ ಅದನ್ನ ವಾಪಸ್ ತಗೋಬೇಕು ನಾವು. ಅದು ಫಸ್ಟ್ ಆಗ್ಬೇಕಾದ್ರೆ. ಸೆಕೆಂಡ್, ನಮ್ಮ ಸರ್ಕಾರ ಸೀರಿಯಸ್ ಆಗಿದ್ರೆ ಟೈಗರ್ ನಂಬರ್ಸ್ ಜಾಸ್ತಿ ಆಗ್ಬೇಕು, ದೇಶದೊಳಗೆ ನಾವೇ ನಂಬರ್ 1 ಇರ್ಬೇಕು ಟೈಗರ್ ನಂಬರ್ಸ್ ಅಂದ್ರೆ ನೀವು ಫಸ್ಟ್ ಕಾಡನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಅಲ್ಲಿ ಯಾವ ಆಕ್ಟಿವಿಟಿನೂ ಇರಬಾರ್ದು, ಲೀನಿಯರ್ ಪ್ರಾಜೆಕ್ಟ್ಸ್ ಇರಬಾರ್ದು, ನಿಮ್ ಮೈನಿಂಗ್ ಪ್ರಾಜೆಕ್ಟ್ಸ್ ಇರಬಾರ್ದು, ನಿಮ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಇರಬಾರ್ದು. ಈಗ ಆಗ್ತಾ ಇರೋದೇ ಫ್ರಾಗ್ಮೆಂಟೇಶನ್ ಆಫ್ ಫಾರೆಸ್ಟ್. ಲೀನಿಯರ್ ಪ್ರಾಜೆಕ್ಟ್ಸ್ ಅಂತೂ ರೋಡ್ ಇರೋದು 20 ಅಡಿ ರೋಡ್ ನ 52 ಅಡಿ 60 ಅಡಿ ರೋಡ್ಗಳು ಮಾಡ್ತಾರೆ ಕಾಡ್ ಒಳಗೆ. ಅಲ್ಲಿ ಆಕ್ಸಿಡೆಂಟ್ ಗಳಾಗ್ತಿದೆ, ಆನೆಗಳು ಸಾಯ್ತಿದೆ. ಸೊ ಇದನ್ನೆಲ್ಲ ಸರ್ಕಾರ ನೋಡ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ನಾ ಹೇಳ್ಬೇಕಂದ್ರೆ ಸಿಬ್ಬಂದಿ ಕಡಿಮೆ ಕೊರತೆ ಇದೆ. ಸೊ ಸಿಬ್ಬಂದಿ ನೀವು ಎಷ್ಟು ವೇಕೆನ್ಸೀಸ್ ಇದೆಯೋ ಅಷ್ಟನ್ನ ತಗೋಬೇಕಾಗಿರತ್ತೆ. ಒಂದು, ನಾನು ಊರ್ ಜನ ನೀವ್ ಹೇಳ್ದಾಗೆ ಹೇಗೆ ಊರ್ ಜನ ಇರ್ಬೇಕಂದ್ರೆ ನಾನ್ ಧೈರ್ಯವಾಗಿ ಹೇಳ್ಬೋದು, ಯಾಕಂದ್ರೆ ನಾವು ಬಂದೀಪುರ್ ಜಾಸ್ತಿ ಓಡಾಡ್ತಿರ್ತೀನಿ, ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿನ ಜನ ಅವರಿಂದ ನಮ್ ಕಾಡು ಉಳ್ದಿರೋದನ್ನ ನಾನು ಹೇಳ್ಬೋದು. 90% ಕಾಡು ಉಳ್ದಿರೋದಂದ್ರೆ ನಮ್ಮ ರೈತರು, ಅಲ್ಲಿ ಅಕ್ಕಪಕ್ಕ ಇದ್ದ ಜನ, ಕಾಡ್ ಪಕ್ಕ ಇದ್ದವ್ರೆ. ಯಾಕಂದ್ರೆ ಅವ್ರಿಗೆ ತೊಂದರೆ ಇದೆ, ವನ್ಯಜೀವಿ ಸಂಘರ್ಷ ಆದಾಗ ಅವ್ರಿಗೆ ನೋವು ಇದೆ. ಕೆಲವರು ಅವ್ರು ಇದ್ರೊಳಗೂ ಸಾಯ್ತಾರೆ, ಪ್ರಾಪರ್ಟಿನೂ ಹಾಳಾದಾಗ ನೋವಿರುತ್ತೆ. ಬಟ್ ಆದ್ರೂ ತಡ್ಕೊಂಡು ಅವ್ರು ಇಷ್ಟ ತನಕ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಫಾರೆಸ್ಟ್ ಆಫೀಸರ್ಸ್ ಫಸ್ಟ್ ಇವ್ರ ಜೊತೆ ಎಲ್ಲ ಚೆನ್ನಾಗಿರ್ಬೇಕು. ಅವ್ರನ್ನ ಅವಾಗವಾಗ ಮೀಟಿಂಗ್ ಮಾಡ್ಬೇಕು, ಅವ್ರದ್ದು ಏನ್ ಪ್ರಾಬ್ಲಮ್ ಇದೆ ಅಡ್ರೆಸ್ ಮಾಡ್ಬೇಕು. ಈಗ ಜಾಸ್ತಿ ಆನೆಗಳು ಯಾಕೆ ಬರ್ತಿದೆ ಅಂದ್ರೆ ಅದನ್ನ ಒಂದು ಸೊಲ್ಯೂಷನ್ ತರಬೇಕು. ಹುಲಿ ಯಾಕೆ ಗುರ್ತು ಬರ್ತಿದೆ ಅದೊಂದು ಸೊಲ್ಯೂಷನ್ ತರಬೇಕು. ಅದು ಆಗ್ತಾ ಇಲ್ಲ. ಅದೆಲ್ಲ ಆದ್ರೆ ಸ್ವಲ್ಪ ಕಡಿಮೆ ಆಗತ್ತೆ. ಶಿಕ್ಷೆ ಭಯ ಹೇಗೆ ಸರ್? ಶಿಕ್ಷೆ ಭಯ ಹೇಗೆ ಜೋಸೆಫ್ ಸರ್? ಶಿಕ್ಷೆ ಭಯ ಹೇಗೆ? ಈಗ ಹುಲಿ ಕೊಂದ್ರು, ಒಂದು ಆನೆ ಕೊಂದ್ರು, ಈ ಥರದ್ದು ಯಾವ್ದು ಕಾಡು ಪ್ರಾಣಿ ಕೊಂದ್ರು ಅಂದ್ರೆ ನಮ್ಮ ಜನಗಳಿಗೆ ಯಾರೇ ಕೊಂದಿರ್ಲಿ ನೀಚಾತಿ ನೀಚ ಕೆಲಸ ಸರ್ ಇದು. ನೀಚಾತಿ ನೀಚ ಕೆಲಸ. ನಾವೊಂದು ಹೆಮ್ಮೆಯಿಂದ ಹುಲಿ ಇನ್ನೂ ಸಂಖ್ಯೆ ಜಾಸ್ತಿ ಆಗಲಿ ಅಂತೀವಿ. ನೀವು ಯಾರೇ ಬಂಡೀಪುರ, ನಾಗರಹೊಳೆ ಈ ಕಡೆ ಯಾರೇ ಸಫಾರಿಗೆ ಹೋದ್ರು ಫಸ್ಟ್ ಅವ್ರ ಬಾಯಲ್ಲಿ ಬರೋದು ಟೈಗರ್ ಸೈಟ್ ಆಯ್ತಾ, ಟೈಗರ್ ಕಾಣಿಸ್ತಾ ಅಂತಾನೆ ಅಷ್ಟಕ್ಕಷ್ಟು ಪ್ರವಾಸಿಗರು ಕೇಳ್ಕೊಂಡು ಬರೋದು ಅದೊಂದನ್ನೇ, ಹುಲಿ ಕಾಣಿಸ್ತಾ ಅಂತ. ಇನ್ನೊಂದು ಕಡೆ ಅದ್ಯಾವುದು ಕಪ್ಪು ಚಿರತೆ ಸಿಗ್ತಾ ಅದು ಕೂಡ ಕೇಳ್ತಾರೆ. ಇವೆರಡೇ. ಅಷ್ಟು ಅಟ್ರಾಕ್ಟಿವ್ ಆಗಿರಬೇಕಾದ್ರೆ ಈ ಪ್ರಾಣಿ ರಕ್ಷಿಸ್ತಕ್ಕಂಥ ಹೊಣೆ ಕೂಡ ನಮ್ಮದೇ. ಇದನ್ನು ಆರಾಮಾಗಿ ಸಾಯಿಸ್ಬಿಟ್ಟು ಇನ್ನು ಹಸು ಮಾಲೀಕ ಯಾರು ಗೊತ್ತಾಗ್ತಾ ಇಲ್ಲ, ಯಾರೋ 4 ಜನ ಹಿಡ್ಕೊಂಡು ಬಂದಿದ್ದೀವಿ. ಶಿಕ್ಷೆ ಭಯ ಏನು ಸರ್? ಏನಾಗುತ್ತೆ ಒಂದು ಹುಲಿ ಕೊಂದ್ರೆ ಮನುಷ್ಯನಿಗೆ ಏನಾಗುತ್ತೆ ಅಂತ? ಸರ್, ಈಗ ಶಿಕ್ಷೆ ಒಳಗೆ 7 ವರ್ಷ ಜೈಲ್ಗೆ ಹಾಕ್ಲೇಬೇಕು. ಒಬ್ಬ ಪೋಚರು ಆಗಿದ್ರು 7 ವರ್ಷ ಜೈಲ್ಗೆ ಹಾಕ್ಬೇಕು. ಬಟ್ ಅನ್ಫಾರ್ಚುನೇಟ್ ಏನಾಗತ್ತಂದ್ರೆ ಅವ್ರು ಬೇಲ್ ಒಳಗೆ ಆಚೆ ಬಂದ್ಬಿಡ್ತಾರೆ. ಬೇಲಿಂದ ಆಚೆ ಬಂದು ತಿರ್ಗಾ ಮಾಡ್ತಾರೆ ಇದೇ ಕೆಲ್ಸಗಳು. ಸೊ ಇದು ಆಗ್ತಾ ಇರೋದು ಹೀಗೆ. ನಮ್ದು ಇದುಗಳು ಲಾ ಸ್ಟ್ರಾಂಗ್ ಆಗಿಲ್ಲ. ಎಲ್ಲೋ ಲೂಪೋಲ್ ಇಟ್ಕೊಂಡು ಆಚೆ ಬರ್ತಾರೆ, ತಿರ್ಗಾ ಬಂದ್ ಬೇಟೆ ಆಡ್ತಾರೆ. ಆಮೇಲೆ ಇವು ಜನ ಹೋಗ್ಬಿಟ್ಟು ಟೈಗರ್ ನೋಡ್ತೀನಿ, ಲೆಪರ್ಡ್ ನೋಡ್ತೀನಿ ಹೋಗ್ತಾರಲ್ಲ, ಅವ್ರು ಬೇರೆ ಅಷ್ಟೇ ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋದು. ಅದಕ್ಕೆ ಏನ್ ನಾವ್ ರಕ್ಷಣೆ ಮಾಡ್ಬೇಕಂದ್ರೆ ಯಾರು ಬಾಯ್ ಬಿಟ್ಟು ಮಾತಾಡಲ್ಲ. ನಾವೆಲ್ಲ ಕೂತಿ ಇದು ಆಗ್ತಾ ಇರೋದು. ಫಾರೆಸ್ಟ್ ಆಫೀಸರ್ಸ್ ಹೆಂಗಾಗ್ಬಿಟ್ಟಿದಾರೆ ಅಂದ್ರೆ ಮೀಡಿಯಾ ಏನಾರ ಅನ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಾವ್ ಮಾಡೋದ್ ಮಾಡ್ತೀವಿ ಅಂದ್ಬಿಟ್ಟು ನಡ್ಕೊಂಡು ಹೋಗಿದ್ದಾರೆ. ಯಾವಾಗ ಜನ ಜಾಸ್ತಿ ಮಾಡ್ತಾರೋ ಅವಾಗ ಗೊತ್ತಾಗತ್ತೆ
ಬಟ್ ಅನ್ಫಾರ್ಚುನೇಟ್ ಗೆ ಆಸ್ ಸಿಟಿಸನ್ಸ್ ವಿ ಹ್ಯಾವ್ ಫೇಲ್ಡ್. ನಾನು ಫೇಲ್ ಆಗಿದ್ದೀನಿ, ನಾನು ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೂ ಫೇಲ್ ಆಗಿದೆ ಅಂತ ಒಪ್ಕೊಳ್ಳೇಬೇಕು. 5 ಹುಲಿ ಸತ್ತಿದೆ, ನೋವು. ಅಂಡ್ ದಿಸ್ ಇಸ್ ಅಬ್ಸಲ್ಯೂಟ್ ನೆಗ್ಲಿಜೆನ್ಸ್. ಓಕೆ. ನಾನ್ ಏನು 2 ಮಾತು ಅದ್ರಲ್ಲಿ ಇಲ್ವೇ ಇಲ್ಲ. ಆಮೇಲೆ ಫಸ್ಟ್ ಒಂದು ಇಂಥ ಆಫೀಸರ್ಗಳನ್ನ ಈ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಡ್ಲೇಬಾರ್ದು. ಈಗ ನಾನು ನಿನ್ನೆ ಒಂದು ಇದು ಬರ್ದಿದ್ದೆ, ಮಾತಾಡಿದ್ದೆ, ಸೋಷಿಯಲ್ ಮೀಡಿಯಾಕ್ಕೆ ಶೇರ್ ಮಾಡಿದ್ದೆ. ನಮ್ಮ ಕಾಡ್ ಜನಕ್ಕೆ ನಮ್ಮ ಇವರು ಫಾರೆಸ್ಟ್ ವಾಚರ್ಸ್ ಗೆ ಸರಿಯಾಗಿ ನೋಡ್ಕೋತಿಲ್ಲ ಅಂತ ಮಾಡಿದ್ಗೆ ಒಬ್ರು ನನಗೆ CF ಫೋನ್ ಮಾಡ್ಬಿಟ್ಟು ನನಗೆ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ನನಗೆ ಧಮಕಿ ಕೊಡ್ತಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮನ್ನ ನೋಡ್ಕೋತೀವಿ ಅಂದ್ರೆ ಅವರು ಅಷ್ಟು ಮಟ್ಟಕ್ಕೆ ನಮ್ಮ ಫಾರೆಸ್ಟ್ ಆಫೀಸರ್ಸ್ ಹೋಗಿದ್ದಾರೆ ಈಗ. ಓಕೆ. ವೆರಿ ಅನ್ಫಾರ್ಚುನೇಟ್. ಈ ತರ ಆಗಕ್ ತಿರ್ಗಾ ಬಿಡಬಾರ್ದು. ಇದೆಲ್ಲ ಜನ ಸೇರಿದ್ರೇನೆ ನಿಲ್ಸಕ್ ಆಗೋದನ್ನ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜೋಸೆಫ್ ಸರ್. ಥ್ಯಾಂಕ್ ಯು ಸೋ ಮಚ್ TV ಜೊತೆ ಮಾತಾಡೋದಕ್ಕಾಗಿ. ಹುಲಿ ನೋಡಿ, ನಾವು ಹೇಳ್ತೀವಿ ರಾಷ್ಟ್ರೀಯ ಪ್ರಾಣಿ ಅಂತೀವಿ. ಆ ಹುಲಿ ಅದು ನೋಡೋದೇ ಒಂದು ವೈಭವ ರೀ. ಅರಣ್ಯಕ್ಕೆ ಹೋದಾಗ ನಾವು ಯಾರೇ ಪ್ರವಾಸಿಗರನ್ನ ಕೇಳಿದ್ರು ಹುಲಿ ಸಿಗುತ್ತಾ ಅಂತಲೇ ಕೇಳ್ತಾರೆ. ನಿಮಗೆ ಗೊತ್ತಿರಲಿ, ಈ ಸಫಾರಿ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಆ ಹುಲಿನ ತನ್ನ ಗಾಡಿಯಲ್ಲಿ ಕೂತಿರ್ತಕ್ಕಂಥ ಪ್ರವಾಸಿಗರಿಗೆ ತೋರಿಸಲೇಬೇಕು ಅಂಥೇಳಿ ಆ ಚಾಲಕ ಎಷ್ಟು ಎಫರ್ಟ್ ಹಾಕ್ತಾನೆ ಅಂದರೆ, ಅವನ ನಿರಂತರವಾಗಿ ಬೇರೆ ಸಂಪರ್ಕದಲ್ಲಿ ಇರ್ತಾನೆ. ಇಂಥ ಹಳ್ಳದ ಕಡೆ ನಾವಿದ್ದೀವಿ, ಇಲ್ಲಾಂದ್ರೆ ನಿನಗೆ ಹುಲಿ ಸೈಟ್ ಆಗಿದೆಯಾ, ಇಲ್ಲಿ ಏನಿದೆ, ಯಾರೋ ಆನೆ ಇದೆ ಅಂತಾನೆ, ಇನ್ನೊಬ್ಬ ಯಾರೋ ಹುಲಿ ಇದೆ ಅಂತಾನೆ, ಇನ್ನೊಬ್ಬ ಯಾರೋ ಚಿರತೆ ಇದೆ ಅಂತಾನೆ. ಕೂಡಲೇ ಆ ಕಡೆಗೆ ಎಲ್ಲ ಗಾಡಿಗಳು ರಶ್ ಆಗ್ತವೆ. ಯಾವುದೇ ಆಗುವಂಥ ಸರ್ವೇ ಸಾಧಾರಣ ಒಂದು ಘಟನೆ ಇದು. ಒಂದು ಹುಲಿ ಸಿಕ್ಬಿಟ್ರೆ ಸಾಕಪ್ಪ ಅಂಥೇಳಿ 10 ಬಾರಿ ಸಫಾರಿ ಹೋಗಿರ್ತಾರೆ, ಒಂದು ಹುಲಿ ಕೂಡ ಕಾಣಿಸ್ತಿರಲ್ಲ. ಎಷ್ಟೋ ಜನ ಕಾಣಿಸ್ತಿರಲ್ಲ, ಎಷ್ಟೋ ಜನಕ್ಕೆ ಸಾಧ್ಯ ಇಲ್ಲ, ಹುಲಿ ಯಾವಾಗಲೂ ಸೈಟ್ ಆಗಲ್ಲ ಅಂತಾರೆ. ಅಂಥದ್ರಲ್ಲಿ 5 ಹುಲಿ ಒಂದೇ ಕಡೆ ಸತ್ತಿರೋದು ನೋಡೋವಂಥ ಒಂದು ನೋವಿದೆಯಲ್ರಿ. ಪ್ರಾಣಿ ಪ್ರೇಮಿಗಳಿಗಾಗಲಿ, ಪರಿಸರ ಪ್ರೇಮಿಗಳಿಗಾಗಲಿ, ಯಾರಿಗೇ ಆಗಲಿ. ನಾನು ಯಾವತ್ತೇ ಸಫಾರಿಗೆ ಹೋದರೂ ಕೂಡ ಇಡೀ ಕಾಡನ್ನೇ ಆನಂದಿಸಕ್ಕೆ ಹೋಗ್ತೀನಿ ನಾನು. ಅದರೊಂದು ಒಂದು ಯಾವುದೋ ಗಿಡ ಇತ್ತು, ಸಣ್ಣ ಮಳೆ ಇತ್ತು, ಒಂದು ಪಕ್ಷಿ ಇತ್ತು, ಒಂದು ಪ್ರಾಣಿ ಇತ್ತು ಅಂದ್ರೂ ಬರೀ ಹುಲಿನೇ ಅಂತಲ್ಲ. ಹೀಗಿದ್ದಾಗ ನಾವು 5 ಹುಲಿ, ನಮ್ಮ ಕರ್ನಾಟಕದ ಹುಲಿಗಳ ಸಂಖ್ಯೆಯಲ್ಲಿ 5 ಹುಲಿ ಮೈನಸ್ ಆಯಿತು ಅಂತ ಹೇಳಿದ್ರೆ ಎಂಥ ನೋವಿನ ಘಟನೆ ಇದು. ಈ ಜನಗಳಿಗೆ ಕೋಪ ಇತ್ತಾ, ಅದನ್ನು ಅಧಿಕಾರಿ ಮೇಲೆ ತೀರಿಸ್ಕೊಳ್ಳಿ, ಬಂದು ಪ್ರತಿಭಟನೆ ಮಾಡಲಿ, ಸರ್ಕಾರಕ್ಕೆ ಲೆಟ್ರ್ಗಳು ಬರಲಿ, ಮಾಧ್ಯಮದ ಮುಂದೆ ಬರಲಿ. ನಮ್ಮ ಶಕ್ತಿ ಎಷ್ಟಿದೆಯೋ ನಾವು ಅಷ್ಟು ಮಾತಾಡೋಣ. ಬಟ್ ಈ ಪ್ರಾಣಿಗಳಿದೆಯಲ್ರಿ, ಈಗ ಹುಲಿ ಯಾರನ್ನಾದರೂ ಅದು ಬಂದು ನನ್ನ ಸಾಕು ಅಂತ ಹೇಳಿತಾ, ಅದು ನನ್ನ ಸಾಕ್ರಪ್ಪ ನೀವು, ನನ್ನ ಸಾಕು ಅಂತ ಹೇಳಿತಾ. ಇನ್ನೊಂದು ಕಡೆ ಈ ಝೂಗಳಲ್ಲಿ ಅಂತ ಹೋದಾಗ ಜೀವಮಾನ ಪೂರ್ತಿ ಅಲ್ಲಿ ಸೆರೆಮನೆಯಲ್ಲಿ ಇರ್ತವೆ. ಮಾಡದ ತಪ್ಪಿಗೆ ಜೀವಾವಧಿ ಖೈದಿಯಾಗಿ ಅಲ್ಲಿ ವನ್ಯಪ್ರಾಣಿಗಳು ಬದುಕ್ತವೆ. ಏನು ತಪ್ಪು ಮಾಡಿಲ್ಲ, ಜೀವಾವಧಿ ಶಿಕ್ಷೆ, ಜೀವಾವಧಿ ಖೈದಿ. ಅದು ಇದರಾಚೆ ಕಾಡಲ್ಲಿ ನಾನು ಇದ್ದೀನಪ್ಪ, ನನ್ನ ಆಹಾರ ಏನು? ಈಗ ಒಬ್ಬ ಮನುಷ್ಯ ಮುದ್ದೆ ತಿಂತಾನೆ, ಒಬ್ಬ ಮನುಷ್ಯ ರೊಟ್ಟಿ ತಿಂತಾನೆ, ಇನ್ಯಾರೋ ಪ್ರಾಣಿ ತಿಂತಾರೆ. ಈ ಪ್ರಾಣಿಗಳಿಗೆ ಅದಕ್ಕೊಂದು ಆಹಾರ ಅಂತ ದೈವ ಸೃಷ್ಟಿ ಆಗಿದೆಯಪ್ಪ. ಒಂದು ಪ್ರಾಣಿ ಬೇಕಲ್ಲ, ಅದು ಬದುಕಬೇಕು ಅಂದರೆ ಆ ಪ್ರಾಣಿ ತಿನ್ನಬೇಕು, ಇಲ್ಲಾಂದ್ರೆ ಇದು ಸತ್ತೋಗುತ್ತಲ್ಲ. 4 ಮರಿಗಳಿತ್ತು, 4 ಮರಿಗಳಿತ್ತು ರೀ. ಬಾಣಂತಿ ಅದು, ಆ ಹುಲಿ ಬಾಣಂತಿ. ಆ ಮರಿಗಳಿಗೆ ನಾಳೆ ಟ್ರೈನಿಂಗ್ ಕೊಡಬೇಕಲ್ಲ, ಅದು ಹೇಳ್ಕೊಡ್ಬೇಕಲ್ಲ, ಹೆಂಗೆ ಬೇಟೆ ಆಡಿ ತಿನ್ಬೇಕು ನೀವು ಅಂಥೇಳಿ. ಹಾಗೇನು ಮಾಡುತ್ತದು, ಈಸಿಯಾಗಿರ್ತಕ್ಕಂಥ ಬೇಟೆಗಳ ಕಡೆಗೆ ಅದು ಬರುತ್ತೆ. ಬಂದಾಗ ಏನಾಗುತ್ತೆ, ಆ ಹುಲಿ ಮರಿಗಳು ನೋಡಿ ಕಲ್ತ್ಕೊಳ್ತಾವೆ ಅದನ್ನು, ಯಾವ ಥರ ಹಿಡಿಬೇಕು, ಏನು ಕತೆ, ಅಮ್ಮ ಹೆಂಗೆ ನಡ್ಕೊಂಡು ಹೋಗ್ತಾ ಇದೆ, ಯಾವ ಥರ ಹೆಜ್ಜೆ ಇಡ್ತಾಳೆ ಅಮ್ಮ, ಯಾವಾಗ ಅಟ್ಯಾಕ್ ಮಾಡಬೇಕು, ಎಷ್ಟು ಸೈಲೆಂಟಾಗಿ ನಾವು ಬೇಟೆ ಆಡಬೇಕು ಅಂತೆಲ್ಲ ಮಾಡಿದಾಗ ಅದನ್ನು ಕಲಿಯೋಕ್ಕೆ ಅಂತ ಅದು ಹೋಗಿತ್ತು. ಒಂದು ಹಸುನ ಸಾಯಿಸಿರಲಿ. ಎಸ್, ಆ ಕೋಪಕ್ಕೆ ನಾವು 5 ಆ ಹುಲಿಗೆ ವಿಷ ಹಾಕಿ ಕೊಲ್ಲೋದಿದೆಯಲ್ಲ, ನೀಚ ಕೆಲಸ ರೀ. ಮತ್ತು ಈ ಬಯೋಡೈವರ್ಸಿಟಿ ಇದೆಯಲ್ಲ, ಜೀವ ವೈವಿಧ್ಯತೆ ಇದೆಯಲ್ಲ, ಇದನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ಹುಲಿ ಪಾತ್ರ ತುಂಬ ದೊಡ್ಡದು. ಅದನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ತುಂಬ ದೊಡ್ಡದು ರೀ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬರೀ ಜಿಂಕೆಗಳ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ರೆ ಕಾಡಲ್ಲಿರೋ ಹಸಿರೆಲ್ಲ ತಿಂದಾಕ್ಬಿಡ್ತಾವವು. ಅದಕ್ಕೆ ಒಂದೊಂದಕ್ಕೆ ಆಹಾರ ಕ್ರಮ ಎಲ್ಲವೂ ಬ್ಯಾಲೆನ್ಸ್ ಆಗಿರಬೇಕು ಅಂತ. ಬರೀ ಆನೆನೇ ಇದ್ದುಬಿಟ್ರೆ ಬೇರೆ ಕಥೆ, ಬರೀ ಹುಲಿನೇ ಇದ್ದುಬಿಟ್ರೆ ಬೇರೆ ಕಥೆ, ಬರೀ ಜಿಂಕೆ ಇದ್ದರೆ ಬೇರೆ ಕಥೆ. ಎಲ್ಲವೂ ಒಂದು ಬ್ಯಾಲೆನ್ಸಿಂಗಾಗಿ ಸೃಷ್ಟಿ ಇದೆ. ಇದರಲ್ಲಿ ಮನುಷ್ಯ ಒಂದು ಹಸು ಸಾಯಿಸಿದ ಕೋಪಕ್ಕೆ ಈ ಥರ ಎಲ್ಲ ಮಾಡೋದಿದೆಯಲ್ಲ, ಕ್ರೂರ ಘೋರಾತಿ ಘೋರ ಇದು.